ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ವಿಶೇಷವಾದ ಒಂದು ಸಿಹಿ ಅಡುಗೆ ಮಾಡ್ತಾಯಿದ್ದೀನಿ. ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ಕಾಜು ಕಟ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸುಲಭನಾಗಿ ಮಾಡೋ ಅಂಥ ವಿಧಾನವನ್ನು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಕಪ್ಪು ತೊಗೊಂಡಿದ್ದೀನಿ. ಯಾವುದಾದ್ರೂ ಕಪ್ಪು ನೀವು ಸೆಟ್ ಮಾಡಿಕೊಂಡು ತೊಗೋಬೇಕು. ಅದರಲ್ಲಿ ನಾನು ಈ ಗೋಡಂಬಿನ ಹಾಕ್ಕೋತಾ ಇದ್ದೀನಿ. ಸುಮಾರು 1.5 ಕಪ್ಪು ಅಥವಾ ಅದಕ್ಕಿಂತ ಸ್ವಲ್ಪ ಆಚೆ ಈಚೆ ಇದೆ. ನೀವು ಅದನ್ನು ಮೆಷರ್ ಮಾಡಿ ನೋಡಿಕೊಂಡು ಹಾಕ್ಕೊಂಡಾಗ ಸಕ್ಕರೆ ಹಾಕ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಈಗ ಇದನ್ನು ನಾವು ಪುಡಿ ಮಾಡ್ಕೋಬೇಕು. ಪೇಸ್ಟಲ್ಲ, ತುಂಬ ಹಗುರವಾದ ಒಂದು ಪುಡಿನ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಿಮ್ಮ ಎಡಬಲಕ್ಕೆ ಅದನ್ನು ತಿರುಗಿಸ್ಕೋಬೇಕಾಗತ್ತೆ. ಆಗ ಸಣ್ಣದಾಗಿ ಅದು ಪುಡಿ ಆಗುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ನೀವು ಈ ಥರ ಹಾಕ್ಕೊಂಡಾಗ ನಿಮ್ಮ ಎಡಬಲಕ್ಕೆ ಒಂದು ಪಲ್ಸ್ ಅಂತ ಇರುತ್ತೆ, ಅಷ್ಟು ಮಾತ್ರ ಮಾಡ್ಕೋಬೇಕು. ತುಂಬ ಜೋರಾಗಿ ತಿರುಗಿಸ್ತಾನೆ ಇದ್ದರೆ ಎಣ್ಣೆ ಬಿಟ್ಕೊಂಬಿಡುತ್ತೆ. ಈಗ ಇದನ್ನು ನಾವು ಜರಡಿ ಆಡ್ಕೊಂಬಿಡೋಣ. ಅಕಸ್ಮಾತಾಗಿ ದಪ್ಪ ದಪ್ಪ ಕಣಗಳು ಇದ್ದರೆ ಅದೆಲ್ಲ ಮೇಲ್ಗಡೆನೇ ಉಳಿಯುತ್ತೆ. ಮತ್ತು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೋಬೋದು. ಈಗ ಇದನ್ನು ನಾನು ಮೆಷರ್ ಮಾಡ್ಕೋತಾ ಇದ್ದೀನಿ. ಸುಮಾರು 1/4 ಕಪ್ನಷ್ಟು ಇದೆ. ಈಗ ಅರ್ಧ ಕಪ್ನಷ್ಟು ಸಕ್ಕರೆ ಸಾಕಾಗುತ್ತೆ. ಇಷ್ಟು ಸಿಹಿ ಇದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡು ಅಷ್ಟೇ ಪ್ರಮಾಣದ ನೀರನ್ನು ನಾನು ಹಾಕ್ಕೋತಾ ಇದ್ದೀನಿ. ಒಂದು ಬಾಣಲೆ ತೊಗೊಂಡು, ಸ್ವಲ್ಪ ದಪ್ಪ ತಳದ ಬಾಣಲೆ ತೊಗೊಂಡ್ರೆ ಒಳ್ಳೆಯದು. ಈಗ ನೀರು ಮತ್ತು ಸಕ್ಕರೆನ ಮೊದಲೇದಾಗಿ ಕೈ ಆಡಿಸ್ಕೊಂಡು ಕರಗಿಸ್ಕೊಂಬಿಡೋಣ. ಆ ನಂತರದಲ್ಲಿ ಅದನ್ನು ನಾವು ಪಾಕ ತೆಕ್ಕೋಬೇಕು. ಈಗ ನಿಧಾನಕ್ಕೆ ಸಣ್ಣ ಊರಿನಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಈಗ ಒಂದು ಎಳೆ ಪಾಕ ಬರೋ ಹಾಗೆ ನಾವು ನೋಡ್ಕೋಬೇಕು. ಇದು ತುಂಬ ಮುಖ್ಯವಾದ ಅಂಶ. ಸಣ್ಣದಾಗಿ ಕುದೀತಾ ಇದೆ, ಒಂದೆಳೆ ಪಾಕ ಬಂದಿದೆ ಅಂತ ಆದರೆ ಒಂದು ಸಲ ಚೆಕ್ ಮಾಡಿ ನೋಡಿಕೊಂಡು ಆ ನಂತರದಲ್ಲಿ ನಾವು ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೋತಾ ಹೋಗಬೇಕು. ಆದಷ್ಟು ಉರಿ ಸಣ್ಣದಿರಲಿ. ದಪ್ಪ ತಳದ ಪಾತ್ರೆ ತುಂಬ ಒಳ್ಳೆಯದು. ಈಗ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಗೋಡಂಬಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕದ ಜೊತೆ ನಮ್ಮ ಗೋಡಂಬಿ ಪುಡಿ ಚೆನ್ನಾಗಿ ಬೆರೆತ್ಕೊಂಡು ಒಂದು ಪೇಸ್ಟ್ ಥರ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ಪೂರ್ತಿಯಾಗಿ ಸಣ್ಣ ಊರಿನಲ್ಲಿ ಮಾಡ್ಕೋಬೇಕು. ಈಗ ಚೆನ್ನಾಗಿ ಬೆರೆತ್ಕೋತಾ ಇದೆ. ಪೂರ್ತಿಯಾಗಿ ಈ ಥರ ಕೈ ಆಡಿಸ್ಕೊಂಡು ಬೆರೆಸ್ಕೋತಾ ಇದ್ದೀನಿ. ಎಲ್ಲೂ ತಳ ಹತ್ತಬಾರ್ದು. ಹಾಗಾಗಿ ನಿರಂತರವಾಗಿ ಇದನ್ನು ಕೈ ಆಡಿಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ. ಈಗ ಈ ಥರ ಹಗುರವಾಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸಕ್ಕರೆ ಪಾಕ ಮತ್ತು ಗೋಡಂಬಿ ಪುಡಿ. ಈಗ ಸುಮಾರಾಗಿ ಗಟ್ಟಿ ಆಗ್ತಾ ಇದೆ. ಇದಕ್ಕೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಬಿಡೋ ತನಕ ನಾವು ಇದನ್ನು ಈ ಥರ ಕೈ ಆಡಿಸ್ಕೋಬೇಕು. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ನಿಧಾನಕ್ಕೆ ಇದು ತಳ ಬಿಡ್ತಾ ಇದೆ. ಹಾಗಾಗಿ ಕೈ ಬಿಡ್ದ ಹಾಗೆ ನಾವು ಮಿಕ್ಸ್ ಮಾಡ್ಕೋತಾ ಇರಬೇಕು. ಈಗ ಒಂದು ಸಲ ಚೆಕ್ ಮಾಡಿ ನೋಡ್ಕೊಂಬಿಡೋಣ ಉಂಡೆ ಬರ್ತಾ ಇದೆಯಾ ಅಂತ. ತಳ ಬಿಡೋಕ್ಕೆ ಶುರುವಾದಾಗ ಒಂದು ಸಲ ನೋಡಿಕೊಂಡಾಗ ಉಂಡೆ ಬರ್ತಾ ಇದೆ. ಇದು ಕರೆಕ್ಟಾಗಿರೋ ಒಂದು ಹದ. ಈ ಥರ ಬಂದಿದೆ ಅಂತ ಆದರೆ, ಪೂರ್ತಿಯಾಗಿ ತಳ ಬಿಡ್ತಾ ಇದೆ ಅಂತ ಆದರೆ ಸ್ವಿಚ್ ಆಫ್ ಮಾಡಿಕೊಂಡು ತಕ್ಷಣ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ಬಟರ್ ಪೇಪರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪನ ಹಚ್ಕೋಬೇಕು. ಈ ಬಟರ್ ಪೇಪರ್ ಮೇಲೆ ಈ ಮಿಶ್ರಣನ ನಾವು ಹಾಕ್ಕೋಬೇಕು. ಈಗ ನೋಡಿ, ಈ ರೀತಿಯಾಗಿ ಬೀಳತ್ತೆ ಅದು. ಈಗ ಸಂಪೂರ್ಣವಾಗಿ ಹಾಕ್ಕೊಂಡಾದಮೇಲೆ ಇದನ್ನು ಈ ರೀತಿಯಾಗಿ ಆರಿಸ್ಕೋಬೇಕು. ಸ್ವಲ್ಪ ಆರಬೇಕಲ್ಲ, ಹಾಗಾಗಿ ಜೊತೆಗೆ ನಾವು ಇದನ್ನು ನಾದೋದು ಕೂಡ ಆಗುತ್ತೆ. ನಾದ್ತಾ ಚೆನ್ನಾಗಿ ಆರತ್ತೆ ಕೂಡ. ಹೀಗೆ ಮಾಡಿಕೊಂಡಾಗ ಒಂದು ಉಂಡೆ ಥರ ಬರುತ್ತೆ. ಪೂರ್ತಿಯಾಗಿ ಹದ ಕರೆಕ್ಟಾಗಿದೆ ಅಂತ ಅರ್ಥ. ಈ ಥರ ಒಂದು ಪೇಪರ್ ಮೇಲೆ ನೀವು ಹಾಕ್ಕೋಬೇಕಾಗತ್ತೆ. ಇಲ್ಲ ಹೋಳಿಗೆ ಪೇಪರು ಯಾವುದಿದ್ರೂ ಸರಿ, ಈ ಥರ ಮಾಡ್ಕೋಬೇಕು. ಆಗ ಸಂಪೂರ್ಣವಾಗಿ ಅದು ಆರಿ ಒಂದು ಉಂಡೆ ಥರ ಬರುತ್ತೆ. ನಾವು ಹಿಟ್ಟು ಕಲಿಸ್ತೀವಲ್ಲ ಆ ರೀತಿಯಾಗಿ ಆಗುತ್ತೆ. ನೋಡಿ, ಈ ಥರ ಆಗಿದೆ. ಈಗ ಕೈಯಲ್ಲಿ ತಗೊಂಡಾಗ ನಿಮ್ಮ ಕೈಗೆ ಅಂಟಲ್ಲ, ಅದು ಒಂದು ಉಂಡೆ ಥರ ಬರುತ್ತೆ, ಮೆತ್ತಗಿರುತ್ತೆ. ಈ ಥರ ತಟ್ಕೋಬೇಕು ಮೊದಲನೇದಾಗಿ. ಆ ನಂತರದಲ್ಲಿ ಮತ್ತೊಂದು ಬಟರ್ ಪೇಪರ್ನ ಮೇಲ್ಗಡೆ ಹಾಕ್ಕೊಂಡು ಲಟ್ಟಣಿಗೆ ಸಹಾಯದಿಂದ ನಾವು ಸಮನಾಗಿ ಮಾಡ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ದಪ್ಪದ್ದು ಕಾಜು ಕಟ್ಲಿ ಬೇಕೋ ಅಷ್ಟು ಸಮನಾಗಿ ಇದನ್ನು ಪ್ರೆಸ್ ಮಾಡ್ಕೋಬೇಕು. ಈಗ ಲಟ್ಟಣಿಗೆ ಎಲ್ಲ ಕಡೆ ಈ ರೀತಿಯಾಗಿ ಹೊರಳಿಸ್ಬೇಕು. ಇಷ್ಟು ದಪ್ಪ ಆದರೆ ಸಾಕು. ಇದನ್ನು ಒಂದು ಸ್ಕೇಲು ಮತ್ತು ಈ ಥರ ಕಟರ್ ಇದ್ದರೆ ನಿಮ್ಮ ಹತ್ರ, ಇಲ್ಲ ಚಾಕು ಸಹಾಯದಿಂದ ನಿಮಗೆ ಯಾವ ಶೇಪು ಬೇಕೋ, ಸ್ಕ್ವೇರೋ ಇಲ್ಲ ಡೈಮಂಡ್ ಶೇಪೋ ಯಾವುದಾದ್ರೂ ಸರಿ, ನೀವು ಕಟ್ ಮಾಡ್ಕೋಬಹುದು. ಈಗ ಸೈಡನ್ನ ನಾನು ತೆಗೆದಿದ್ದೀನಿ ಒಂದು ಸಮನಾದ ಒಂದು ಶೇಪ್ ಬರೋಕ್ಕೆ. ಈಗ ಇನ್ನೂ ಪೂರ್ತಿಯಾಗಿ ಒಣಗಿಲ್ಲ,
ಹಾಗಾಗಿ ನಾವು ಕಟ್ ಮಾಡಿ ಮಾರ್ಕ್ ಮಾಡಿ ಬಿಟ್ಬಿಡೋಣ. ಪೂರ್ತಿಯಾಗಿ ಒಣಗಿದ ಮೇಲೆ ಇದನ್ನು ಬಿಲ್ಲೆಗಳನ್ನ ನಾವು ತೆಕ್ಕೋಬೋದು. ಈಗ ನಾನು ಡೈಮಂಡ್ ಶೇಪು ಕಟ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಇದರ ಮೇಲೆ ಈ ಥರ ಎಡಿಬಲ್ ಸಿಲ್ವರ್ ಶೀಟ್ ಸಿಗುತ್ತೆ. ಅದನ್ನು ಈ ಥರ ಹಗುರವಾಗಿ ಹಚ್ಚಬೇಕು ಮೇಲ್ಗಡೆ. ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ಈಗ ಸಂಪೂರ್ಣವಾಗಿ ಆರಿದೆ, ಬಿಲ್ಲೆಗಳು ತುಂಬ ಚೆನ್ನಾಗಿ ಬಂದಿದೆ. ಪೂರ್ತಿಯಾಗಿ ಆರಿದ ಮೇಲೆ ನೀವು ಈ ಥರ ಕಟ್ ಮಾಡಿರ್ತೀವಲ್ಲ ನಾವು ಮೊದಲೇ, ಅದರಿಂದ ಬಿಲ್ಲೆಗಳನ್ನ ತೆಕ್ಕೋಬೋದು. ಮನೆಯಲ್ಲೇ ಮಾಡಿರೋ ಅಂಥ ಕಾಜು ಕಟ್ಲಿ ಒಂದು ಸಲ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ತುಂಬ ಪರ್ಫೆಕ್ಟಾಗಿ ಬಂದಿರೋ ಅಂಥ ಮೃದುವಾಗಿ ಇರೋ ಅಂಥ ಕಾಜು ಕಟ್ಲಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.